Hello everyone, this is Girisha, Assistant Professor, Government First Grade College, Badavnalli. Welcome back to Digital Learning. ಸೊ ಇಲ್ಲಿ ನಾವು ಕಳೆದ ತರಗತಿಯಲ್ಲಿ ಏನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ ಕ್ಲಾಸಿಫಿಕೇಷನ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ನ ನಾವು ನೋಡಿದ್ವಿ. ಸೊ ಕ್ಲಾಸಿಫಿಕೇಷನಲ್ಲಿ ಟ್ರೆಡಿಷನಲ್ ಸರ್ವಿಸಸ್ ಆ್ಯಂಡ್ ಮಾಡರ್ನ್ ಸರ್ವಿಸಸ್ ಅಂತ ಕ್ಲಾಸಿಫೈ ಮಾಡಿದ್ವಿ. ಸೊ ಟ್ರೆಡಿಷನಲ್ ಸರ್ವಿಸಸಲ್ಲಿ ಮತ್ತೆ ಫರ್ದರ್ ಕ್ಲಾಸಿಫೈ ಮಾಡಿ ಫಂಡ್ ಬೇಸ್ಡ್ ಸರ್ವಿಸಸ್ ಆ್ಯಂಡ್ ನಾನ್ ಫಂಡ್ ಬೇಸ್ಡ್ ಸರ್ವಿಸಸ್ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಅದಾದಮೇಲೆ ಕಳೆದ ತರಗತಿಯಿಂದ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ಡ್ ದ ಮಾಡರ್ನ್ ಫೈನಾನ್ಷಿಯಲ್ ಸರ್ವಿಸಸ್. ಸೊ ಮಾಡರ್ನ್ ಫೈನಾನ್ಷಿಯಲ್ ಸರ್ವಿಸಸ್ ಯಾವ್ಯಾವ ಇದ್ದಾವೆ ಅನ್ನೋದ್ರ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಟುಡೇ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ದ ನ್ಯೂ ಫೈನಾನ್ಷಿಯಲ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಅನ್ನೋ ಒಂದು ಟಾಪಿಕ್ನ ಡಿಸ್ಕಷನ್ ಮಾಡೋಣ. ಸೊ ನ್ಯೂ ಫೈನಾನ್ಷಿಯಲ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್, ಅದರಲ್ಲಿ ಫಸ್ಟ್ ಒನ್ನು ಮರ್ಚೆಂಟ್ ಬ್ಯಾಂಕಿಂಗ್ ಅನ್ನೋ ಒಂದು ಸರ್ವಿಸಸ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಕ್ಲಿಯರ್ ಅಲ್ಲ? ಸೊ ಮರ್ಚೆಂಟ್ ಬ್ಯಾಂಕಿಂಗ್ ಅಂತಂದರೆ, ಸೊ ಫಸ್ಟ್ ಆಫ್ ಆಲ್ ಈ ಬ್ಯಾಂಕಿಂಗ್ ಅಂತಂದರೆ ಏನು? ಬ್ಯಾಂಕಿಂಗ್ ಅಂದರೆ ನಮಗೆ ಗೊತ್ತಿದೆ, ದ ಬ್ಯಾಂಕಿಂಗ್ ಮೀನ್ಸ್ ಇಟ್ಸ್ ಅನ್ ಆ್ಯಕ್ಟಿವಿಟಿ ವಿಚ್ ಅಕ್ಸೆಪ್ಟ್ ಡಿಪಾಸಿಟ್ ಫ್ರಮ್ ದ ಪಬ್ಲಿಕ್ ಆ್ಯಂಡ್ ಲೆಂಡಿಂಗ್ ದ ಮನಿ ಟು ದ ನೀಡಿ ಪೀಪಲ್. ಸೊ ಬ್ಯಾಂಕಿಂಗ್ ಅಂತಂದರೆ ಪಬ್ಲಿಕ್ಸಿಂದ ಸೇವಿಂಗ್ಸ್ನ ಕಲೆಕ್ಟ್ ಮಾಡುತ್ತೆ, ಡಿಪಾಸಿಟ್ ರೂಪದಲ್ಲಿ ಸೇವಿಂಗ್ಸ್ನ ಪಬ್ಲಿಕ್ಸಿಂದ ಕಲೆಕ್ಟ್ ಮಾಡುತ್ತೆ. ಎಸ್ ಬಿ ಅಕೌಂಟು, ಕರೆಂಟ್ ಅಕೌಂಟು ಮತ್ತು ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ಗಳಲ್ಲಿ ನಾವು ಮಾಡ್ಕೊತೀವಿ. ಸೊ ಡಿಪಾಸಿಟ್ ಕಲೆಕ್ಟ್ ಮಾಡೋದಾದಮೇಲೆ ಅದನ್ನ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಆಗಿ ಪ್ರೊವೈಡ್ ಮಾಡ್ತೀವಿ ಅಂತ. ಬಟ್ ಇಲ್ಲಿ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ಒಂದು ವರ್ಡ್ ಸೇರಿಕೊಂಡಿದೆ, ಮರ್ಚೆಂಟ್ ಅಂತ ಒಂದು ವರ್ಡ್ ಸೇರಿಕೊಂಡಿದೆ. ಇಲ್ಲಿ ಮರ್ಚೆಂಟ್ ಬ್ಯಾಂಕಿಂಗ್ ಅಂತಂದರೆ ದ ಮರ್ಚೆಂಟ್ ಬ್ಯಾಂಕರ್ ಇಸ್ ಅ ಫೈನಾನ್ಷಿಯಲ್ ಇಂಟರ್ಮೀಡಿಯರಿ ಹೂ ಹೆಲ್ಪ್ಸ್ ಟು ಟ್ರಾನ್ಸ್ಫರ್ ದ ಕ್ಯಾಪಿಟಲ್ ಫ್ರಮ್ ದೋಸ್ ಹೂ ಪೊಸೆಸ್ ಇಟ್ ಟು ದೋಸ್ ಹೂ ನೀಡ್ ಇಟ್ ಅಂತ ಹೇಳ್ತೇನೆ. ಇಲ್ಲಿ ಎರಡು ವರ್ಡ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಏನು? ಇಲ್ಲಿ ಮರ್ಚೆಂಟ್ ಬ್ಯಾಂಕ್ ಅನ್ನೋದು ಕೂಡ ಒಂದು ಫೈನಾನ್ಷಿಯಲ್ ಇಂಟರ್ಮೀಡಿಯರಿ, ಇದು ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಇದು ಒಂದು ಫೈನಾನ್ಷಿಯಲ್ ಸರ್ವಿಸಸ್. ಇದೇನು ಮಾಡುತ್ತೆ? ಟ್ರಾನ್ಸ್ಫರ್ ದ ಸೇವಿಂಗ್ಸ್ ಇಂಟು ಇಟ್ ಕನ್ವರ್ಟ್ಸ್ ದ ಸೇವಿಂಗ್ಸ್ ಇಂಟು ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ಸೇವಿಂಗ್ಸ್ನ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ ಇಲ್ಲಿ ಏನು ಹೇಳ್ತಾನೆ ಅಂತಂದರೆ ಇಟ್ ಹೆಲ್ಪ್ಸ್ ಟು ಟ್ರಾನ್ಸ್ಫರ್ ದ ಕ್ಯಾಪಿಟಲ್ ಫ್ರಮ್ ದೋಸ್ ಹೂ ಪೊಸೆಸ್ ಇಟ್. ಅಂದರೆ ಯಾರ ಹತ್ರ ಕ್ಯಾಪಿಟಲ್ ಇದೆಯೋ ಅವರಿಂದ ಯಾರಿಗೆ ನೆಸೆಸಿಟಿ ಇದೆಯೋ, ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಟ್ರಾನ್ಸ್ಫರ್ ಮಾಡುವಂಥ ಕೆಲಸ ಮಾಡೋದನ್ನ ನಾವು ಇಲ್ಲಿ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ಒಂದು ಲೈನಲ್ಲಿ, ಒಂದು ಮೀನಿಂಗಲ್ಲಿ ನಾವು ಹೇಳ್ಬೋದು. So merchant banking is a financial intermediary who helps to transfer the capital from those who possess it to those who need it. ಸೊ ಯಾರ ಹತ್ರ ಇದೆ ಕ್ಯಾಪಿಟಲು, ಸೊ ಅವ್ರ ಹತ್ರ ಇರೋ ಒಂದು ಕ್ಯಾಪಿಟಲ್ನ ಸೊ ಯಾರಿಗೆ ಅವಶ್ಯಕತೆ ಇದೆಯೋ ಸೊ ಅವರಿಗೆ ಒಂದು ಟ್ರಾನ್ಸ್ಫರ್ ಮಾಡುವಂಥ ಕೆಲಸವನ್ನು ಮಾಡುವಂಥ ಒಂದು ಆರ್ಗನೈಸೇಷನ್ನ, ಒಂದು ಸರ್ವಿಸಸ್ನ ನಾವಿಲ್ಲಿ ಮರ್ಚೆಂಟ್ ಬ್ಯಾಂಕಿಂಗ್ ಸರ್ವಿಸಸ್ ಅಂತೇಳಿ ಕರಿತೀವಿ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಮೀನಿಂಗನ್ನು ನೋಡಿದಾಗ ಮರ್ಚೆಂಟ್ ಬ್ಯಾಂಕಿಂಗ್ includes the wide range of activities such as management of customer securities, portfolio management, project counseling and appraisal, underwriting of shares and debentures, loan syndication and acting as a banker for the refund orders and handling of interest and dividend warrants ಎಕ್ಸೆಟ್ರಾ. ಸೊ ಇವೆಲ್ಲವೂ ಕೂಡ ಒಂದು ಮರ್ಚೆಂಟ್ ಬ್ಯಾಂಕಿಂಗ್ನ ಒಂದು ಆ್ಯಕ್ಟಿವಿಟೀಸ್ಗಳಾಗಿರುತ್ತೆ ಅಂತ. ಮರ್ಚೆಂಟ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ಕವರ್ಸ್ ವೈಡ್ ರೇಂಜ್ ಆಫ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಾನೆ. ತುಂಬ ಆ್ಯಕ್ಟಿವಿಟೀಸ್ಗಳನ್ನು ಮಾಡುತ್ತೆ. ಅದ್ರ ಜೊತೆಲಿ ಯಾವ್ಯಾವ ಅಂತ ಮುಖ್ಯವಾಗಿ ನೋಡೋದಾದರೆ ಮ್ಯಾನೇಜ್ಮೆಂಟ್ ಆಫ್ ಕಸ್ಟಮರ್ ಸೆಕ್ಯೂರಿಟೀಸ್ ಅಂತ ಹೇಳ್ತಾರೆ. ಕಸ್ಟಮರ್ ಸೆಕ್ಯೂರಿಟೀಸ್ನ ಮ್ಯಾನೇಜ್ಮೆಂಟ್ ಮಾಡೋದಾಗಿರ್ಬೋದು, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರಾಜೆಕ್ಟ್ ಕೌನ್ಸಿಲಿಂಗ್ ಆಗಿರ್ಬೋದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇಶ್ಯೂ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಸೊ ಅವುಗಳೆಲ್ಲ ನಾವಿಲ್ಲಿ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮರ್ಚೆಂಟ್ ಬ್ಯಾಂಕಿಂಗ್ ಸರ್ವಿಸಸಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಮುಖ್ಯವಾಗಿ ನೀವು ನೆನ್ಪಿಟ್ಕೋಬೇಕಾಗಿರೋ ವಿಷಯ ಇಷ್ಟೇ, ಮರ್ಚೆಂಟ್ ಬ್ಯಾಂಕಿಂಗ್ ಅಂದರೆ ಇದು ಒಂದು ಫೈನಾನ್ಷಿಯಲ್ ಸರ್ವಿಸಸ್ಸು. ಮುಖ್ಯವಾಗಿ ಇಲ್ಲಿ ಯಾರು ಪ್ರೊವೈಡ್ ಮಾಡ್ತಾರೆ ಅಂದರೆ ಬ್ಯಾಂಕಿಂಗ್ ಕಂಪ್ನಿಗಳೇ ಪ್ರೊವೈಡ್ ಮಾಡ್ತಾರೆ. ಮರ್ಚೆಂಟ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ಗಳು ಸ್ಪೆಷಲೈಸ್ಡ್ ಬ್ಯಾಂಕ್ಗಳಂತ ಇನ್ನು ಯಾವುದೂ ಇಲ್ಲ. ಕಾಮನ್ ಆಗಿ ಕಮರ್ಷಿಯಲ್ ಬ್ಯಾಂಕ್ಗಳು ಮತ್ತು ಡೆವಲಪ್ಮೆಂಟ್ ಬ್ಯಾಂಕ್ಗಳ ಕಡೆ ಮರ್ಚೆಂಟ್ ಬ್ಯಾಂಕಿಂಗ್ ಆ್ಯಕ್ಟಿವಿಟಿಗಳನ್ನ ಪ್ರೊವೈಡ್ ಮಾಡ್ತಾರೆ, ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಏನು ಮಾಡ್ತಾರೆ ಮುಖ್ಯವಾಗಿ ಟ್ರಾನ್ಸ್ಫರ್ ದ ಕ್ಯಾಪಿಟಲ್ ಫ್ರಮ್ ದೋಸ್ ಹೂ ಪೊಸೆಸ್ ಇಟ್. ಯಾರ ಹತ್ರ ಕ್ಯಾಪಿಟಲ್ ಇದೆಯೋ ಅವ್ರ ಹತ್ರ ಇರೋ ಒಂದು ಕ್ಯಾಪಿಟಲ್ನ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಟ್ರಾನ್ಸ್ಫರ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಇದ್ರ ಮೇ ಬಿ ಇಶ್ಯೂ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಪ್ರಾಜೆಕ್ಟ್ ಕೌನ್ಸಿಲಿಂಗ್ ಆಗಿರ್ಬೋದು, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಲೋನ್ ಸಿಂಡಿಕೇಷನ್ ಆಗಿರ್ಬೋದು. ಇವೆಲ್ಲ ಕೂಡ ಸರ್ವಿಸಸ್ಸು, ಅದರಲ್ಲೊಂದು ಬರೋವಂಥ ಸರ್ವಿಸಸ್ಗಳನ್ನು ನಾವು ಹೇಳ್ಬೋದು. ಸೊ ಮುಖ್ಯವಾಗಿ ಇಲ್ಲಿ ಮರ್ಚೆಂಟ್ ಬ್ಯಾಂಕಿಂಗ್ ಅಂದರೆ ಇಷ್ಟೇ. ಸೊ ಅದು ಒಂದು ಫೈನಾನ್ಷಿಯಲ್ ಇಂಟರ್ಮೀಡಿಯರಿ, ಅದು ಒಂದು ಫೈನಾನ್ಷಿಯಲ್ ಸರ್ವಿಸಸ್ಸು. ಅದೇನು ಮಾಡುತ್ತೆ ಅಂದರೆ ಕ್ಯಾಪಿಟಲ್ನ ಟ್ರಾನ್ಸ್ಫರ್ ಮಾಡುತ್ತೆ. ಯಾರ ಹತ್ರ ಕ್ಯಾಪಿಟಲ್ ಇದೆಯೋ ಅವ್ರ ಹತ್ರದಿಂದ ಸೊ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಟ್ರಾನ್ಸ್ಫರ್ ಮಾಡುವಂಥ ಕೆಲಸ ಮಾಡೋದನ್ನು ನಾವಿಲ್ಲಿ ಮರ್ಚೆಂಟ್ ಬ್ಯಾಂಕಿಂಗ್ ಅಂತೇಳಿ ಕರಿತೀವಿ ಅಂತ. ಸೊ ಅದರ ಸರ್ವಿಸಸ್ಸು ನಾನು ಇದುವರೆಗೂ ಹೇಳಿದ್ದು ಪ್ರಾಜೆಕ್ಟ್ ಕೌನ್ಸಿಲಿಂಗು, ಪ್ರಾಜೆಕ್ಟ್ ಅಪ್ರೈಸಲ್ ಆಗಿರ್ಬೋದು, ಲೋನ್ ಸಿಂಡಿಕೇಷನ್ ಆಗಿರ್ಬೋದು, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಅದರ ಸರ್ವಿಸಸ್ಸು. ಸೊ ಇಲ್ಲಿ ಮುಖ್ಯವಾಗಿ ನಾವು ಯಾವ್ಯಾವ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ ಮರ್ಚೆಂಟ್ ಬ್ಯಾಂಕಿಂಗ್ ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸರ್ವಿಸ್ ಈಸ್ ಕಾರ್ಪೊರೇಟ್ ಕೌನ್ಸಿಲಿಂಗ್.
ಸೊ ಕಾರ್ಪೊರೇಟ್ ಕೌನ್ಸಿಲಿಂಗ್ ಅಂತಂದರೆ ಏನು? ಸೊ ಇಲ್ಲಿ ಕಾರ್ಪೊರೇಟ್ ಕೌನ್ಸಿಲಿಂಗ್ ಅಂತಂದರೆ, ಸೊ ಕಾರ್ಪೊರೇಟ್ ಕೌನ್ಸಿಲಿಂಗ್ ಕವರ್ಸ್ ದ ಎಂಟೈರ್ ಫೀಲ್ಡ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್. ಇಟ್ ಕವರ್ಸ್ ದ ಎಂಟೈರ್ ಫೀಲ್ಡ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್, ದಟ್ ಈಸ್ ಪ್ರಾಜೆಕ್ಟ್ ಕೌನ್ಸಿಲಿಂಗ್, ಕ್ಯಾಪಿಟಲ್ ರಿಸ್ಟ್ರಕ್ಚರಿಂಗ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಪಬ್ಲಿಕ್ ಇಶ್ಯೂ ಮ್ಯಾನೇಜ್ಮೆಂಟ್, ಲೋನ್ ಸಿಂಡಿಕೇಶನ್, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ಫಿಕ್ಸ್ಡ್ ಡಿಪಾಸಿಟ್, ಲೀಸ್ ಫಿನಾನ್ಸಿಂಗ್, ಅಕ್ಸೆಪ್ಟ್ ಆಫ್ ಕ್ರೆಡಿಟ್ ಎಕ್ಸೆಟ್ರಾ. ಸೊ ಇಲ್ಲಿ ಕಾರ್ಪೊರೇಟ್ ಕೌನ್ಸಿಲಿಂಗ್ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ದ ಎವರಿ ಆ್ಯಕ್ಟಿವಿಟಿ ವಾಟ್ ಎವರ್ ದ ಮರ್ಚೆಂಟ್ ಬ್ಯಾಂಕಿಂಗ್ ಪರ್ಫಾರ್ಮ್, ಯಾವೆಲ್ಲ ಆ್ಯಕ್ಟಿವಿಟಿಗಳನ್ನ ಪರ್ಫಾರ್ಮ್ ಮಾಡುತ್ತೆ ಅವೆಲ್ಲವೂ ಕೂಡ ನಾವು ಕಾರ್ಪೊರೇಟ್ ಕೌನ್ಸಿಲಿಂಗ್ ಅಂತ ಒಂದೇ ಹೆಡ್ಡಲ್ಲಿ ನಾವು ಕ್ಲಾಸಿಫೈ ಮಾಡ್ಬೋದು. ಸೊ ಅದರಲ್ಲಿ ಯಾವ್ಯಾವ ಆ್ಯಕ್ಟಿವಿಟಿಗಳು ಬರುತ್ತಪ್ಪ ಅಂತಂದರೆ ನಮಗೆ ಪ್ರಾಜೆಕ್ಟ್ ಕೌನ್ಸಿಲಿಂಗ್ ಅನ್ನೋ ಒಂದು ಆ್ಯಕ್ಟಿವಿಟಿ ಬರುತ್ತೆ, ಕ್ಯಾಪಿಟಲ್ ರಿಸ್ಟ್ರಕ್ಚರಿಂಗ್ ಅಂತ ಬರುತ್ತೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬರುತ್ತೆ, ಪಬ್ಲಿಕ್ ಇಶ್ಯೂ ಮ್ಯಾನೇಜ್ಮೆಂಟ್ ಬರುತ್ತೆ, ಲೋನ್ ಸಿಂಡಿಕೇಶನ್ ಬರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ, ಫಿಕ್ಸ್ಡ್ ಡಿಪಾಸಿಟ್ ಲೀಸಿಂಗ್ ಬರುತ್ತೆ, ಫಿಕ್ಸ್ಡ್ ಡಿಪಾಸಿಟ್ ಬರುತ್ತೆ, ಲೀಸ್ ಫಿನಾನ್ಸಿಂಗ್ ಬರುತ್ತೆ, ಅಕ್ಸೆಪ್ಟೆನ್ಸ್ ಕ್ರೆಡಿಟ್ ಬರುತ್ತೆ. ಇವೆಲ್ಲವೂ ಕೂಡ ಕಾರ್ಪೊರೇಟ್ ಕೌನ್ಸಿಲಿಂಗ್ ಅನ್ನೋ ಒಂದು ಹೆಡ್ಡಲ್ಲಿ ಒಂದು ಇದರಲ್ಲಿ ಬರುವಂಥ ಸರ್ವಿಸಸ್ಸು. ಇವೆಲ್ಲ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ ಯಾರು? ಮರ್ಚೆಂಟ್ ಬ್ಯಾಂಕಿಂಗು. ಸೊ ಅದರಲ್ಲಿ ಮುಖ್ಯವಾಗಿ ಯಾವುದು? ಕಾರ್ಪೊರೇಟ್ ಕೌನ್ಸಿಲಿಂಗ್. ಕಾರ್ಪೊರೇಟ್ ಕೌನ್ಸಿಲಿಂಗ್ ಇಟ್ ಇನ್ಕ್ಲೂಡ್ಸ್ ದೀಸ್ ಆರ್ ಆಲ್ ದ ಆ್ಯಕ್ಟಿವಿಟೀಸ್. ಓಕೆನಾ? ಸೊ ನೆಕ್ಸ್ಟ್ ಒನ್ ಪ್ರಾಜೆಕ್ಟ್ ಕೌನ್ಸಿಲಿಂಗ್ ಅಂತ ಹೇಳ್ತೇನೆ. ಸೊ ಪ್ರಾಜೆಕ್ಟ್ ಕೌನ್ಸಿಲಿಂಗ್ ಮೀನ್ಸ್ the project counseling includes the preparation of project reports, deciding upon the financing pattern to the finance, the cost of project and appraising of project report with the financial institutions or banks. Project reports are prepared to obtain the government approval, to get a financial assistance from the financial institutions and plan for the public issue. So these are all the activities which are included in the project counseling. So project counseling ಅಂತಂದರೆ it starts from the preparation of project. ಸೊ ನಿಮಗೆ ಕಳೆದ ತರಗತಿಯಲ್ಲಿ ನಾನು ಹೇಳಿದೆ ಪ್ರಾಜೆಕ್ಟ್ ರಿಪೋರ್ಟ್ ಅಪ್ರೂವಲ್ ಮಾಡಿಸೋದು ಹೇಗೆ, ಪ್ರಾಜೆಕ್ಟ್ ರಿಪೋರ್ಟ್ಸ್ ಅಂತಂದರೆ ಏನು ಅಂತ. ಸೊ ನಾವು ಇನ್ವೆಸ್ಟ್ಮೆಂಟ್ ಬಿಫೋರ್ ಮೇಕಿಂಗ್ ಅನ್ ಇನ್ವೆಸ್ಟ್ಮೆಂಟ್, ಬಿಫೋರ್ ಗೋಯಿಂಗ್ ಟು ಮೇಕ್ ಎನ್ ಇನ್ವೆಸ್ಟ್ಮೆಂಟ್ ವಿ ಹ್ಯಾವ್ ಟು ಸ್ಟಡಿ ದ ಪ್ರಾಜೆಕ್ಟ್ ರಿಪೋರ್ಟ್ಸ್ ಆಫ್ ದ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್. ಸೊ ಯಾವುದೋ ಒಂದು ಕಂಪನಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ನಾವೇನು ಮಾಡಬೇಕಾಗುತ್ತೆ, ಆ ಕಂಪನಿಯ ಪ್ರಾಜೆಕ್ಟ್ನ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಆ ಕಂಪ್ನಿ ಪ್ರಾಜೆಕ್ಟಲ್ಲಿ ಏನು ಹೇಳುತ್ತಪ್ಪ ಅಂದರೆ ಅವರ ಒಂದು ಆಬ್ಜೆಕ್ಟಿವ್ ಹೇಳುತ್ತೆ, ಅವರ ನೇಚರ್ ಆಫ್ ವರ್ಕ್ ಹೇಳುತ್ತೆ, ಅದಕ್ಕೆ ಎಕ್ಸ್ಪೆಕ್ಟೆಡ್ ಕ್ಯಾಪಿಟಲ್ ಎಷ್ಟು ಬೇಕು ಅಂತ ಹೇಳುತ್ತೆ, ಅದರಲ್ಲಿ ಲೇಬರ್ಸ್ ಎಷ್ಟು ಬೇಕಾಗ್ತಾರೆ, ಮೆಷಿನರಿ ಏನು ಬೇಕಾಗುತ್ತೆ, ಅದು ಸೇಲ್ಸ್ ಏನಾಗುತ್ತೆ, ಅದು ಪ್ರಾಫಿಟಬಿಲಿಟಿ ಏನಾಗುತ್ತೆ, ಅದರ ಒಂದು ಡ್ಯೂರೇಷನ್ ಏನಿದೆ, ಅದರ ಮೆಚುರಿಟಿ ವ್ಯಾಲ್ಯೂಸ್ ಏನಾಗಿದೆ, ಎಲ್ಲದೂ ಕೂಡ ನಾವೇನು ಮಾಡ್ತೀವಿ ಈ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಅಂಥ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ಪ್ರಿಪ್ರೇಷನ್ ಮಾಡಲಿಕ್ಕೆ ನಮಗೆ ಮರ್ಚೆಂಟ್ ಬ್ಯಾಂಕಿಂಗ್ ಸರ್ವಿಸಸ್ಸು ಹೆಲ್ಪ್ ಮಾಡುತ್ತೆ ಅಂತ ಮುಖ್ಯವಾಗಿ. ಸೊ ಇಟ್ ಹೆಲ್ಪ್ಸ್ ಟು ದ ಪ್ರಿಪರೇಷನ್ ಆಫ್ ಪ್ರಾಜೆಕ್ಟ್ಸ್. ಸೊ ಪ್ರಾಜೆಕ್ಟ್ ರಿಪೋರ್ಟ್ಸ್ನ ಪ್ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಇಟ್ ಹೆಲ್ಪ್ಸ್ ಟು ಗೆಟಿಂಗ್ ಅಪ್ರೂವಲ್ ಫ್ರಮ್ ದ ಗೌರ್ಮೆಂಟ್. ಸೊ ಗೌರ್ಮೆಂಟಿಂದ ಪರ್ಮಿಷನ್ ತೊಗೊಳ್ಳೋಕೆ ಕೂಡ ನಮಗೆ ಬೇಸ್ಡ್ ಆನ್ ಪ್ರಾಜೆಕ್ಟ್ ರಿಪೋರ್ಟ್ಸ್ ನಾವೇನು ಮಾಡ್ಬೋದು, ಗೌರ್ಮೆಂಟ್ ಅಪ್ರೂವಲ್ ಮಾಡಿಸ್ಬೋದು. ಆ ಅಪ್ರೂವಲ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ತೊಗೊಳ್ಳಿಕ್ಕೆ, ಅಂದರೆ ಬೇಸ್ಡ್ ಆನ್ ದ ಪ್ರಾಜೆಕ್ಟ್ ರಿಪೋರ್ಟ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫ್ರಮ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಫ್ರಮ್ ದ ಪಬ್ಲಿಕ್. ಸೊ ಪಬ್ಲಿಕ್ಸಿಂದನಾದರೂ ಕೂಡ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ರೈಸ್ ಮಾಡೋದಾಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ರೈಸ್ ಮಾಡೋದಾಗಿರ್ಬೋದು. ಸೊ ಎಲ್ಲ ಕೆಲಸಕ್ಕೂ ಕೂಡ ಏನು ಮಾಡುತ್ತೆ ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಪ್ರಾಜೆಕ್ಟ್ ಕೌನ್ಸಿಲಿಂಗ್ ಅಂತ ಹೇಳಿ ಮರ್ಚೆಂಟ್ ಬ್ಯಾಂಕಿಂಗು ಹೆಲ್ಪ್ ಮಾಡುತ್ತೆ, ಈ ರೀತಿಯ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಪ್ರಾಜೆಕ್ಟ್ ಕೌನ್ಸಿಲಿಂಗ್. ಸೊ ನೆಕ್ಸ್ಟ್ ಒನ್ ಲೋನ್ ಸಿಂಡಿಕೇಶನ್. Loan syndication refers to the assistance rendered by merchant banks to get mainly the term loan for the projects. Such loan may be obtained from single development financial institutions or syndicate or consortium. Merchant bank helps to corporate clients to raise the syndicated loans from the commercial banks. ಇಲ್ಲಿ ಲೋನ್ ಸಿಂಡಿಕೇಶನ್ ಅಂತಂದರೆ ಈಗ ನಮಗೊಂದು 10 ಕೋಟಿ ಲೋನ್ ಬೇಕು, 10 ಕೋಟಿ 10 crores ನಮಗೆ ಲೋನ್ ಬೇಕಿದೆ ಅಥವಾ ಫಂಡ್ಸ್ ಬೇಕಿದೆ ಅಂತಂದರೆ ಇದನ್ನು ಒಂದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಕೊಡ್ಬೋದು, ಅಥವಾ ಕೊಡೋಕ್ಕಾಗಲಿಲ್ಲ ಅಂತಂದರೆ ಅದು ಏನು ಮಾಡ್ಬೋದು, ಗ್ರೂಪ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಏನು ಮಾಡ್ಬೋದು, ಲೋನ್ನ ರೈಸ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಸೊ ಇದನ್ನು ನಾವು ಲೋನ್ ಸಿಂಡಿಕೇಶನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನಮಗೆ SBIಯಲ್ಲಿ ನಾವು ಅಪ್ರೋಚ್ ಮಾಡಿದ್ದೀವಿ, ಒಂದು 100 crores ಬೇಕು ಅಂತ. 100 crores ಬೇಕು ಅಂದರೆ ಒಂದು SBI ಬ್ಯಾಂಕೇ ಕೊಡ್ಬೋದು, ಅಥವಾ ಅದೇನು ಮಾಡ್ಬೋದು ಅದ್ರ ಜೊತೆಯಲ್ಲಿ ಕೆಲವೊಂದು ಬ್ಯಾಂಕ್ಗಳನ್ನ ಮರ್ಜ್ ಮಾಡಿಕೊಂಡು, ಅಂದರೆ ಸಪೋಸ್ ಈಗ ಯಾವುದು ನಮಗೆ ಕೆನರಾ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಯಾವುದೋ ಒಂದು ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು. ಸೊ ಈ ರೀತಿಯ ಬ್ಯಾಂಕ್ಗಳನ್ನು ಮರ್ಜ್ ಮಾಡಿಕೊಂಡು ಸಿಂಡಿಕೇಟ್ ಮಾಡಿಕೊಂಡು, ಸೊ ಈ 4-5 ಬ್ಯಾಂಕ್ಗಳಿಂದ ಈ SBI ಬ್ಯಾಂಕ್ ಏನಾಗುತ್ತೆ ಅವಾಗ ಲೀಡ್ ಬ್ಯಾಂಕ್ ಆಗುತ್ತೆ. ಸೊ ಈ ಲೀಡ್ ಬ್ಯಾಂಕ್ ಏನು ಮಾಡುತ್ತೆ, ಈ 4-5 ಬ್ಯಾಂಕ್ಗಳ ಜೊತೆಗೆ ಮರ್ಜ್ ಮಾಡಿಕೊಂಡು ಕೊಲಾಬ್ರೇಟ್ ಮಾಡಿಕೊಂಡು ನಮಗೆ ಲೋನ್ಸ್ ಏನಾದರೂ ಪ್ರೊವೈಡ್ ಮಾಡ್ತಾಯಿದ್ರೆ ಅದನ್ನು ನಾವಿಲ್ಲಿ ಲೋನ್ ಸಿಂಡಿಕೇಶನ್ ಅಂತ ಕರಿತೀವಿ. ಅದನ್ನೇ ಹೇಳ್ತಾನೆ ಅವನು. ಲೋನ್ ಸಿಂಡಿಕೇಶನ್ ರೆಫರ್ಸ್ ಟು ಅಸಿಸ್ಟೆನ್ಸ್ ರೆಂಡರ್ಡ್ ಬೈ ದ ಮರ್ಚೆಂಟ್ ಬ್ಯಾಂಕ್ ಟು ಗೆಟ್ ಮೇನ್ಲಿ ದ ಟರ್ಮ್ ಲೋನ್ ಫಾರ್ ದ ಪ್ರಾಜೆಕ್ಟ್. ಸೊ ಟರ್ಮ್ ಲೋನ್ಗಳನ್ನು
ಕೊಡಲಿಕ್ಕೆ, ಅಂದರೆ ಲಾಂಗ್ ಟರ್ಮ್ ಲೋನ್ಗಳನ್ನು ಪ್ರೊವೈಡ್ ಮಾಡಲಿಕ್ಕೆ, ಅಂದರೆ ಹ್ಯೂಜ್ ಅಮೌಂಟ್ ಆಫ್ ಲೋನ್ಗಳನ್ನು ಪ್ರೊವೈಡ್ ಮಾಡಲಿಕ್ಕೆ. ಐದರ್ ಮೇ ಬಿ ಸಿಂಗಲ್ ಬ್ಯಾಂಕ್ ಆದರೂ ಕೊಡ್ಬೋದು ಅಥವಾ ಈ ಗ್ರೂಪ್ ಆಫ್ ಬ್ಯಾಂಕ್ಸ್ಗಳಾದರೂ ಕೊಡ್ಬೋದು. ಒಂದೇ ಬ್ಯಾಂಕ್ ಕೊಡೋಂಗಿದ್ರೆ ಕೊಡ್ಬೋದು, ಅಥವಾ ಒಂದು ಬ್ಯಾಂಕ್ ಕೊಡೋಕೆ ಆಗ್ತಿಲ್ಲ ಅಂತಂದಾಗ, ಹ್ಯೂಜ್ ಅಮೌಂಟ್ ಆಗಿದ್ದಾಗ ಒಂದು ಬ್ಯಾಂಕಿಗೆ ಕೊಡೋಕೆ ಆಗ್ತಾ ಇಲ್ಲ ಅಂದಾಗ ಅವ್ರು ಏನು ಮಾಡ್ಬೋದು, ಗ್ರೂಪ್ ಆಫ್ ಬ್ಯಾಂಕ್ಸ್ಗಳಿಂದ, ಅಂದರೆ ಅವಾಗ SBI ಬ್ಯಾಂಕ್ ಏನಾಗುತ್ತೆ, ಲೀಡ್ ಬ್ಯಾಂಕ್ ಆಗುತ್ತೆ. ಬೇರೆ ಬೇರೆ ಬ್ಯಾಂಕ್ಗಳ ಒಂದು ಕೊಲಾಬ್ರೇಟ್ ಮಾಡಿಕೊಂಡು ನಮಗೆ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಪ್ರೊವೈಡ್ ಮಾಡಿದ್ರೆ ಅದನ್ನು ಸಿಂಡಿಕೇಟ್ ಅಂತ ಹೇಳ್ತೀವಿ. ಲೋನ್ ಸಿಂಡಿಕೇಷನ್ ಮಾಡಿಕೊಂಡು ಅವ್ರು ಏನಾದ್ರು ನಮಗೆ ಲೋನ್ಸ್ನ ಪ್ರೊವೈಡ್ ಮಾಡಿದ್ರೆ ಅದನ್ನು ನಾವು ಇಲ್ಲಿ ಲೋನ್ ಸಿಂಡಿಕೇಷನ್ ಅಂತ ಕರಿತೀವಿ. ಸೊ ಅಲ್ಲಿ ಒಂದು ಬ್ಯಾಂಕ್ ಆದರೂ ಕೊಡ್ಬೋದು, ಅಥವಾ ಗ್ರೂಪ್ ಆಫ್ ಬ್ಯಾಂಕ್ಗಳು ಒಂದು ಬ್ಯಾಂಕು ಲೀಡ್ ಮಾಡಿ ಅಂದರೆ ಸಿಂಡಿಕೇಟ್ ಮಾಡಿಕೊಂಡು ನಮಗೆ ಲೋನ್ಸನ್ನು ಪ್ರೊವೈಡ್ ಮಾಡ್ಬೋದು. ಈ ರೀತಿಯ ಸರ್ವಿಸಸ್ನ ಏನು ಮಾಡುತ್ತೆ, ಮರ್ಚೆಂಟ್ ಬ್ಯಾಂಕಿಂಗು ಪ್ರೊವೈಡ್ ಮಾಡುತ್ತೆ ಅಂತ. ಮರ್ಚೆಂಟ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಮಗೆ ಪ್ರೊವೈಡ್ ಮಾಡುತ್ತೆ ಅಂತ. ಕ್ಲಿಯರ್ ಅಲ್ಲ? ಒಂದು ಪ್ರಾಜೆಕ್ಟ್ ಕೌನ್ಸಿಲಿಂಗ್, ಕಾರ್ಪೊರೇಟ್ ಕೌನ್ಸಿಲಿಂಗ್ ಆಯಿತು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಯಿತು, ಮತ್ತು ಲೋನ್ ಸಿಂಡಿಕೇಷನ್ ಆಯಿತು. ಕ್ಲಿಯರ್ ಅಲ್ಲ? ಲೋನ್ ಸಿಂಡಿಕೇಷನ್ ಅಂದಿಷ್ಟೇ. ಲೋನ್ ಸಿಂಡಿಕೇಷನ್ ರೆಫರ್ಸ್ ಟು ದ ಅಸಿಸ್ಟೆನ್ಸ್ ರೆಂಡರ್ಡ್ ಬೈ ದ ಮರ್ಚೆಂಟ್ ಬ್ಯಾಂಕ್ ಟು ಗೆಟ್ ಮೇನ್ಲಿ ದ ಟರ್ಮ್ ಲೋನ್ ಫಾರ್ ದ ಪ್ರಾಜೆಕ್ಟ್ಸ್. ಸೊ ಟರ್ಮ್ ಲೋನ್ಗಳನ್ನು ಪ್ರೊವೈಡ್ ಮಾಡಲಿಕ್ಕೆ ಒಂದು ಸಿಂಡಿಕೇಟ್ ಮಾಡಿಕೊಂಡ್ರೆ ಅದನ್ನು ನಾವು ಇಲ್ಲಿ ಲೋನ್ ಸಿಂಡಿಕೇಷನ್ ಅಂತೇಳಿ ಕರಿತೀವಿ ಅಂತ. ಸೊ ನೆಕ್ಸ್ಟ್ ಒನ್, ಇಶ್ಯೂ ಮ್ಯಾನೇಜ್ಮೆಂಟ್. ಸೊ ಇಶ್ಯೂ ಮ್ಯಾನೇಜ್ಮೆಂಟ್ ಅಂತಂದರೆ ಇಟ್ಸ್ ಅ ಪ್ರೋಸೆಸ್ ಆಫ್ ಇಶ್ಯೂಯಿಂಗ್ ದ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಟು ದ ಪಬ್ಲಿಕ್ ಆ್ಯಂಡ್ ಫಾರ್ ರೈಸಿಂಗ್ ಆಫ್ ಫಂಡ್ಸ್. ಸೊ ಪಬ್ಲಿಕ್ಸ್ಗೆ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡಿ ಲೋನ್ಸ್ ಆ್ಯಂಡ್ ನಾವು ಫಂಡ್ಸ್ನ ನಾವೇನಾದ್ರು ರೈಸ್ ಮಾಡಿದ್ರೆ ಅದನ್ನು ಟೋಟಲ್ ಆಗಿ ನಾವು ಇಲ್ಲಿ ಇಶ್ಯೂ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಅದೇನು ಹೇಳ್ತಾರೆ ಅಂದರೆ, ಮ್ಯಾನೇಜ್ಮೆಂಟ್ ಆಫ್ ಇಶ್ಯೂ ಇನ್ವಾಲ್ವ್ಸ್ ಮಾರ್ಕೆಟಿಂಗ್ ಆಫ್ ಕಾರ್ಪೊರೇಟ್ ಸೆಕ್ಯೂರಿಟೀಸ್, ದಟ್ ಈಸ್ ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಆರ್ ಬಾಂಡ್ಸ್ ಬೈ ಆಫರಿಂಗ್ ಟೆಮ್ ಟು ದ ಪಬ್ಲಿಕ್. ಸೊ ಪಬ್ಲಿಕ್ಸ್ಗೆ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡಿ ಫಂಡ್ಸ್ನ ನೀವೇನಾದರೂ ರೈಸ್ ಮಾಡಿದ್ರೆ ಅದನ್ನು ನಾವು ಇಶ್ಯೂ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಮರ್ಚೆಂಟ್ ಬ್ಯಾಂಕಿಂಗ್ ಏನು ಮಾಡುತ್ತೆ, ಮರ್ಚೆಂಟ್ ಬ್ಯಾಂಕ್ ಆ್ಯಕ್ಟ್ ಆಸ್ ಎ ಇಂಟರ್ಮೀಡಿಯರೀಸ್. those main job is to transfer the capital from those who own it ಟು ದೋಸ್ ಹೂ ನೀಡ್ ಇಟ್ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಮರ್ಚೆಂಟ್ ಬ್ಯಾಂಕಿಂಗ್ ಏನು ಮಾಡುತ್ತೆ, ಇಶ್ಯೂ ಮ್ಯಾನೇಜ್ಮೆಂಟಲ್ಲಿ ಇಟ್ ಆ್ಯಕ್ಟ್ ಆಸ್ ಅ ಇಂಟರ್ಮೀಡಿಯರಿ ಬಿಟ್ವೀನ್ ದ ಲೋನ್ ಬಾರೋವರ್ ಆ್ಯಂಡ್ ಲೋನ್ ಲೆಂಡರ್. ಸೊ ಲೋನ್ ಲೆಂಡರ್ಗೆ ಮತ್ತು ಬಾರೋವರ್ ಮಧ್ಯೆ ಒಂದು ಮಿಡಲ್ ಮೆನ್ ಆಗಿ ಇಂಟರ್ಮೀಡಿಯರಿಯಾಗಿ ವರ್ಕ್ ಮಾಡಿದ್ರ ಮೂಲಕ ನಮ್ಗೆ ಏನು ಮಾಡುತ್ತೆ, ಕ್ಯಾಪಿಟಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಈಗ ನಮಗೆ ಲೋನ್ಸ್ಗಳು ನಮಗೆ ಫಂಡ್ಸ್ ಬೇಕಂದರೆ, ನಮಗೆ ಕ್ಯಾಪಿಟಲ್ ಬೇಕಂದರೆ ನಾವು ಡೈರೆಕ್ಟಾಗಿ ಪಬ್ಲಿಕ್ಸ್ಗೆ ಅಪ್ರೋಚ್ ಮಾಡೋದಕ್ಕಿಂತ ನಾವು ಯಾವುದೋ ಒಂದು SBI ಬ್ಯಾಂಕ್ ಮೂಲಕ ಅಪ್ರೋಚ್ ಮಾಡಿಸಿದ್ರೆ ನಮಗೇನಾಗುತ್ತೆ, ಪಬ್ಲಿಕ್ಸ್ ಈಸಿಯಾಗಿ ಸಬ್ಸ್ಕ್ರೈಬ್ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲಿ SBI ಅನ್ನೋದಿಲ್ಲ ಏನಾಗುತ್ತೆ, ಮರ್ಚೆಂಟ್ ಬ್ಯಾಂಕ್ ಆಗುತ್ತೆ. SBI ಅಂದರೆ ಒಂದು ಒಳ್ಳೆ ರೆಪ್ಯುಟೇಷನ್ ಇರುವಂಥ ಬ್ಯಾಂಕು. ಸೊ ಅಂಥ ಒಂದು ಬ್ಯಾಂಕ್ ನಮಗೆ ಸಪೋರ್ಟ್ ಮಾಡ್ತಿದೆ, ಮರ್ಚೆಂಟ್ ಬ್ಯಾಂಕಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಿದೆ ಅಂತಂದರೆ ಆಗ ಪಬ್ಲಿಕ್ಸ್ ಏನು ಮಾಡ್ತಾರೆ, ಈಸಿಯಾಗಿ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಈಸಿಯಾಗಿ ಪರ್ಚೇಸ್ ಮಾಡ್ತಾರೆ. ಸೊ ನಮ್ಗೆ ಈಸಿಯಾಗಿ ಏನಾಗುತ್ತೆ, ಕ್ಯಾಪಿಟಲು ಸಬ್ಸ್ಕ್ರೈಬ್ ಆಗುತ್ತೆ ಅಂತ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದ ಇಶ್ಯೂ ಮ್ಯಾನೇಜ್ಮೆಂಟ್. ಇನ್ನೊಂದು ಸರಿ ಹೇಳೋದಾದರೆ, ಇಶ್ಯೂ ಮ್ಯಾನೇಜ್ಮೆಂಟ್ ರೆಫರ್ಸ್ ಟು ದ ಇಶ್ಯೂ involves the marketing of corporate securities, that is equity shares, preference shares and debentures or bonds by offering them to the public shares and securities ನ ಇಶ್ಯೂ ಮಾಡೋದೇ ನಾವು ಇಲ್ಲಿ ಇಶ್ಯೂ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತೀವಿ ಅಂತ. ಸೊ ನೆಕ್ಸ್ಟ್ ಒನ್, ಇದರಲ್ಲಿ ಪ್ರೀ ಇಶ್ಯೂ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಇಲ್ಲಿ ಪ್ರೀ ಇಶ್ಯೂ ಆ್ಯಂಡ್ ಪೋಸ್ಟ್ ಇಶ್ಯೂ ಅಂತ ಬರುತ್ತೆ. ಇಲ್ಲಿ ಫಸ್ಟ್ ಆಫ್ ಆಲ್ ಪ್ರೀ ಇಶ್ಯೂ ಮ್ಯಾನೇಜ್ಮೆಂಟ್ ನೋಡೋದಾದರೆ, ಪ್ರೀ ಇಶ್ಯೂ ಮ್ಯಾನೇಜ್ಮೆಂಟ್ ಇಸ್ ಡಿವೈಡೆಡ್ ಇಂಟು ಇಶ್ಯೂ ಥ್ರೂ ದ ಪ್ರಾಸ್ಪೆಕ್ಟಸ್ ಆರ್ ಆಫರಿಂಗ್ ದ ಸೇಲ್ಸ್ ಆ್ಯಂಡ್ ಪ್ರೈವೇಟ್ ಪ್ಲೇಸ್ಮೆಂಟ್. ಸೊ ಇಲ್ಲಿ ಪ್ರಾಸ್ಪೆಕ್ಟಸ್ ಮೂಲಕ ನಾವೇನಾದರೂ ಶೇರ್ಸ್ನ ಇಶ್ಯೂ ಮಾಡ್ಬೋದು, ಅಥವಾ ಮಾರ್ಕೆಟಿಂಗ್ ಆ್ಯಂಡ್ ಅಂಡರ್ ರೈಟಿಂಗ್ ಅಂತ ಹೇಳ್ತಾರೆ. ನಾವು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೇನೆ ಅಂಡರ್ ರೈಟಿಂಗ್ ಅಂದರೆ ಇಟ್ಸ್ ಅರೇಂಜ್ಮೆಂಟ್ ಬಿಟ್ವೀನ್ ದ ಅಂಡರ್ ರೈಟರ್ಸ್ ಆ್ಯಂಡ್ ಕಂಪನಿ. ಸೊ ಅಂಡರ್ರೈಟರ್ಸ್ ಗೋಯಿಂಗ್ ಟು ಸಬ್ಸ್ಕ್ರೈಬ್ ದ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಆನ್ ಬಿಹಾಫ್ ಆಫ್ ದ ಕಂಪನಿ. ಸೊ ಇಲ್ಲಿ ಅಂಡರ್ರೈಟರ್ಸ್ ಏನು ಮಾಡ್ತಾರೆ, ಕಂಪನಿಯ ಪರವಾಗಿ ಕಂಪನಿಯ ಬದಲಾಗಿ ಏನು ಮಾಡ್ತಾರೆ, ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಪಬ್ಲಿಕ್ಸಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ಯಾಪಿಟಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದು ನಾವಿಲ್ಲಿ ಅಂಡರ್ ರೈಟಿಂಗ್ ಅಂತ ಕರಿತೀವಿ. ಇಲ್ಲಿ ಪ್ರೀ ಇಶ್ಯೂ ಮ್ಯಾನೇಜ್ಮೆಂಟಲ್ಲಿ ಬರೋದು ಇಶ್ಯೂಯಿಂಗ್ ಥ್ರೂ ದ ಪ್ರಾಸ್ಪೆಕ್ಟಸ್ ಮೂಲಕ ಡೈರೆಕ್ಟಾಗಿ ಇಶ್ಯೂ ಮಾಡ್ಬೋದು, ಅಥವಾ ಮಾರ್ಕೆಟಿಂಗ್ ಆ್ಯಂಡ್ ಅಂಡರ್ ರೈಟಿಂಗ್ ಅಂತ ಹೇಳ್ತಾರೆ. ಡೈರೆಕ್ಟಾಗಿ ಕಂಪ್ನಿನ ಶೇರ್ಸ್ನ ಸೆಕ್ಯೂರಿಟೀಸ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು, ಅಥವಾ ಅಂಡರ್ ರೈಟಿಂಗ್ ಮಾಡ್ಬೋದು, ಅಥವಾ ಪ್ರೈಸಿಂಗ್ ಆಫ್ ಇಶ್ಯೂ ಕೂಡ ಮಾಡ್ಬೋದಾಗಿರುತ್ತೆ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಪ್ರೀ ಇಶ್ಯೂ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸರ್ವಿಸಸ್ ಪ್ರೊವೈಡೆಡ್ ಬೈ ಮರ್ಚೆಂಟ್ ಬ್ಯಾಂಕಿಂಗ್ ಈಸ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ಸೊ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತಂದರೆ ಇನ್ವೆಸ್ಟಿಂಗ್ ಇನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಕ್ಯೂರಿಟೀಸ್ ಅಂತ. ಇನ್ವೆಸ್ಟ್ಮೆಂಟ್ ಇನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಕ್ಯೂರಿಟೀಸ್ ಸಚ್ ಆಸ್ ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ issued by the different companies and different securities issued by the government. ಇಲ್ಲಿ ತುಂಬ ಸಿಂಪಲಾಗಿ ಹೇಳೋದಾದರೆ, ಈಗ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಅಮೌಂಟ್ ಇದೆ ಅಂತಂದರೆ ಅದನ್ನು ಒಬ್ಬರಿಗೆ ಸಾಲ ಕೊಡೋದಲ್ಲ, ಅದನ್ನು 4 ಜನಕ್ಕೆ ಸಾಲ ಕೊಡೋದು ಅಂತ ಅಷ್ಟೇ. ಮರ್ಚೆಂಟ್ ಇದು ಪೋರ್ಟ್ಫೋಲಿಯೋ ಅಂತಂದರೆ, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂದರೆ ಇಲ್ಲಿ ABCD
ಅಂತ. ಅಂದರೆ ಇಲ್ಲಿ 4 ಕಂಪ್ನಿಗಳಿದ್ದಾವೆ, 4 ಕಂಪ್ನಿಲೂ ಕೂಡ ಮತ್ತೆ ಈಕ್ವಿಟಿ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ. ನೀವು ಒಂದು ಕಂಪ್ನಿಲಿ ಈಕ್ವಿಟಿ ಶೇರ್ಸಲ್ಲಿ ಮಾಡಿದ್ರೆ ಇನ್ನೊಂದು ಕಂಪ್ನಿ ಡಿಬೆಂಚರಲ್ಲಿ ಮಾಡಬೇಕು, ಇನ್ನೊಂದು ಕಂಪ್ನಿ ಪ್ರಿಫರೆನ್ಸ್ ಶೇರ್ಸಲ್ಲಿ ಮಾಡಬೇಕು, ಇನ್ನೊಂದು ಕಂಪ್ನಿಲಿ ಬಾಂಡ್ಸ್ ಅಥವಾ ಡಿಪಾಸಿಟ್ಸಲ್ಲಿ ನಾವು ಮಾಡೋವಂಥದ್ದು. ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಂಪನಿ, ಡಿಫ್ರೆಂಟ್ ಸೆಕ್ಯೂರಿಟೀಸಲ್ಲಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪನೀಸಲ್ಲಿ ಮಾಡೋದ್ರೆ ಅದನ್ನು ನಾವಿಲ್ಲಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಅಂತೀವಿ. ಸೊ ಇಲ್ಲಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಬೆನಿಫಿಟ್ ಏನಪ್ಪ ಅಂತಂದರೆ ಇಲ್ಲಿ ಇಟ್ ಮಿನಿಮೈಸ್ ದ ರಿಸ್ಕ್ ವಿತ್ ದ ಮ್ಯಾಕ್ಸಿಮಮ್ ರಿಟರ್ನ್ಸ್. ಇಲ್ಲಿ ರಿಸ್ಕ್ನ ಕಡಿಮೆ ಮಾಡುತ್ತೆ, ರಿಟರ್ನ್ಸ್ನ ಜಾಸ್ತಿ ಮಾಡುತ್ತೆ ಅಂತ. ಇಲ್ಲಿ ನಮಗೆ ರಿಸ್ಕ್ ಯಾಕೆ ಕಡಿಮೆ ಆಗುತ್ತೆ ಅಂತಂದರೆ ಇಲ್ಲಿ ಒಂದು ಕಂಪ್ನಿ ಲಾಸ್ ಆದರೆ ರಿಮೈನಿಂಗ್ ಕಂಪ್ನಿಗಳು ಕೂಡ ಲಾಸ್ ಆಗಬೇಕು ಅಂತ ಏನಿಲ್ಲ. ಒಂದು ಕಂಪ್ನಿ ಲಾಸ್ ಆದರೆ ಇನ್ನೊಂದು ಕಂಪ್ನಿ ಯಾವುದೋ ಕಂಪ್ನಿ ಪ್ರಾಫಿಟ್ ಬಂದಿರುತ್ತೆ, ನಮ್ಗೆ ಈಸಿಯಾಗಿ ಪ್ರಾಫಿಟ್ ಸಿಗುತ್ತೆ ಅಂತ. ಅಂದರೆ ನಮಗೆ ಪಾಸಿಬಿಲಿಟಿ ಆಫ್ ಲಾಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಲಾಸ್ ಕಡಿಮೆ ಆಗುತ್ತೆ, ಪ್ರಾಫಿಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಂತ. ಸೊ ಈ ರೀತಿಯ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ ಯಾವುದು, ಮರ್ಚೆಂಟ್ ಬ್ಯಾಂಕಿಂಗು. ಸೊ ಮರ್ಚೆಂಟ್ ಬ್ಯಾಂಕಿಂಗ್ ಏನು ಮಾಡುತ್ತೆ, ಮರ್ಚೆಂಟ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಮಗೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿಕೊಡ್ತಾರೆ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ಸೊ ನೆಕ್ಸ್ಟ್ ಒನ್, ಅಡ್ವೈಸರಿ ಸರ್ವಿಸಸ್ ರಿಲೇಟಿಂಗ್ ಟು ದ ಮರ್ಜರ್ಸ್ ಆ್ಯಂಡ್ ಟೇಕನ್ ಓವರ್. ಇಲ್ಲಿ ಮರ್ಜರ್ಸ್ ಆ್ಯಂಡ್ ಟೇಕನ್ ಓವರ್ಗೆ, ಮರ್ಜರ್ಸ್ ಆ್ಯಂಡ್ ಅಕ್ವಿಷನ್ಗೆ ನಮ್ಗೆ ಏನು ಮಾಡುತ್ತೆ, ಅಡ್ವೈಸರಿ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ. ಏನು ಮರ್ಜರ್ ಅಂತಂದರೆ, ಎ ಮರ್ಜರ್ ಇಸ್ ಎ ಕಾಂಬಿನೇಷನ್ ಆಫ್ 2 or more ಕಂಪನೀಸ್ ಇಂಟು ಎ ಸಿಂಗಲ್ ಕಂಪನಿ, ವೆರಾಸ್ ಒನ್ ಕಂಪನಿ ಸರ್ವೈವ್ಸ್ ಆ್ಯಂಡ್ ಅದರ್ ಕಂಪನಿ ಅದರ್ಸ್ ಲೂಸ್ ದೇರ್ ಕಾರ್ಪೊರೇಟ್ ಎಕ್ಸಿಸ್ಟೆನ್ಸ್. ಸೊ ಇಲ್ಲಿ 2 ಅಥವಾ 2 ಕಂಪನಿ, 2ಕ್ಕಿಂತ ಹೆಚ್ಚಿನ ಕಂಪ್ನಿಗಳು ಏನು ಮಾಡ್ತವೆ, ಜಾಯಿನ್ ಆಗ್ತವೆ, ಒಂದು ಕಂಪನಿಯಾಗಿ ಕನ್ವರ್ಟ್ ಆಗ್ತವೆ. ಅದನ್ನು ನಾವು ಇಲ್ಲಿ ಮರ್ಜರ್ ಅಂತ ಕರಿತೀವಿ. ಟೇಕನ್ ಓವರ್ ಅಂತಂದರೆ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿ ಏನು ಮಾಡುತ್ತೆ, ಅಕ್ವೈರ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಈ ಥರದ ಸಿಚುವೇಷನ್ಸಲ್ಲಿ, ಅಂದರೆ ಈ ಥರ ಮರ್ಜರ್ಸ್ ಆ್ಯಂಡ್ ಅಕ್ವಿಷನಲ್ಲಿ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡುತ್ತೆ, ಮರ್ಚೆಂಟ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡುತ್ತೆ, ನಮಗೆ ಅಡ್ವೈಸ್ ಮಾಡ್ತಾರೆ, ಅಥವಾ ಅಡ್ವೈಸ್ ಮಾಡೋದ್ರ ಜೊತೆಗೆ ಆ ಮರ್ಜರ್ಸ್ ಆ್ಯಂಡ್ ಅಕ್ವಿಷನ್ ವರ್ಕ್ನ ಕ್ಯಾರಿ ಮಾಡ್ತಾರೆ. ಅದರ ರೆಗ್ಯುಲೇಷನ್ಸ್ ಏನಿರುತ್ತೆ, ಅದರ ರೂಲ್ಸ್ ಆ್ಯಂಡ್ ಸೆಬಿ ಗೈಡ್ಲೈನ್ಸ್ ಏನಿರುತ್ತೆ, ಸೊ ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಏನಿರುತ್ತೆ, ಆ ಪ್ರಕಾರವಾಗಿ ನಾವೇನು ಮಾಡಬೇಕಾಗುತ್ತೆ, ಮರ್ಜರ್ಸ್ ಆ್ಯಂಡ್ ಅಕ್ವಿಷನ್ ಮಾಡಬೇಕಾಗುತ್ತೆ. ಆ ರೀತಿಯಾದ ಒಂದು ವರ್ಕ್ನ ಏನು ಮಾಡುತ್ತೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆದಂಥ ಮರ್ಚೆಂಟ್ ಬ್ಯಾಂಕ್ಗಳು ಏನು ಮಾಡುತ್ತೆ, ನಮಗೆ ಪ್ರೊವೈಡ್ ಮಾಡಿಕೊಡುತ್ತೆ. ನಮ್ಗೆ ಈಸಿಯಾಗಿ ಏನಾಗುತ್ತೆ, ಮರ್ಜರ್ಸ್ ಆ್ಯಂಡ್ ಅಕ್ವಿಷನ್ ವರ್ಕ್ಗಳು ಕ್ಯಾರಿ ಆಗುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಸರ್ವಿಸಸ್ ಯಾವುದು ಅಂದರೆ ಆಫ್ಶೋರ್ ಫಿನಾನ್ಸ್ ಅಂತ ಹೇಳ್ತಾರೆ. ಸೊ ಮರ್ಚೆಂಟ್ ಬ್ಯಾಂಕಿಂಗ್ ಪ್ರೊವೈಡಿಂಗ್ ನಾಟ್ ಓನ್ಲಿ ಟು ದ ಡೊಮೆಸ್ಟಿಕ್ ಸರ್ವಿಸಸ್, ಇಟ್ ಆಲ್ಸೋ ಪ್ರೊವೈಡ್ಸ್ ಆಫ್ಶೋರ್ ಫೈನಾನ್ಸ್. ಆಫ್ಶೋರ್ ಸರ್ವಿಸಸ್ಸು ಕೂಡ ಏನು ಮಾಡ್ತಾರೆ, ಪ್ರೊವೈಡ್ ಮಾಡ್ತಾರೆ. ಅಂದರೆ ಅಬ್ರಾಡಲ್ಲೂ ಕೂಡ ನಮ್ಗೆ ಏನು ಮಾಡ್ತಾರೆ, ಮರ್ಚೆಂಟ್ ಬ್ಯಾಂಕಿಂಗ್ ಸರ್ವಿಸಸ್ಸು ಪ್ರೊವೈಡ್ ಮಾಡ್ತಾರೆ. ಅದರಲ್ಲಿ ಯಾವ್ಯಾವ ಅಂದರೆ ದ ಲಾಂಗ್ ಟರ್ಮ್ ಫಾರಿನ್ ಕರೆನ್ಸಿ ಲೋನ್ಸ್. ಸೊ ನಮಗೆ ಫಾರಿನ್ ಕರೆನ್ಸಿ ಲೋನ್ಸ್ಗಳು ಏನಾದರೂ ಬೇಕಾದರೆ, ಅಂದರೆ ನಾವು ಯಾವುದೇ ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಿ ಅಂದರೆ ನಮಗೆ ಏನು ಬೇಕು, ಫಾರಿನ್ ಕರೆನ್ಸಿ ಬೇಕು. ಸೊ ಫಾರಿನ್ ಕರೆನ್ಸಿ ಲೋನ್ಗಳನ್ನು ಪ್ರೊವೈಡ್ ಮಾಡಲಿಕ್ಕೆ ಈ ಮರ್ಚೆಂಟ್ ಬ್ಯಾಂಕು ನಮಗೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಜಾಯಿಂಟ್ ವೆಂಚರ್ ಇನ್ ಅಬ್ರಾಡ್ ಅಂತ ಹೇಳ್ತಾರೆ. ನಾವು ಜಾಯಿಂಟ್ ವೆಂಚರ್ ಅಂತಂದರೆ ಹೇಳಿದ್ರೆ 2 or more ಕಂಪ್ನಿ ಏನು ಮಾಡ್ತಾರೆ, ಕೊಲಾಬ್ರೇಟ್ ಆಗಿ ಒಂದು ಪರ್ಟಿಕ್ಯುಲರ್ ವರ್ಕ್ನ ಕ್ಯಾರಿ ಮಾಡಬೇಕು ಅಥವಾ ಪರ್ಟಿಕ್ಯುಲರ್ ವರ್ಕ್ನ ಕಂಪ್ಲೀಷನ್ ಮಾಡಲಿಕ್ಕೆ ಒಂದು ಆರ್ಗನೈಸೇಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊತಾರೆ. ಅದನ್ನು ನಾವು ಇಲ್ಲಿ ಜಾಯಿಂಟ್ ವೆಂಚರ್ ಅಂತ ಕರಿತೀವಿ. ಈ ರೀತಿಯಾದ ಜಾಯಿಂಟ್ ವೆಂಚರ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಅಬ್ರಾಡಲ್ಲಿ, ಫಾರಿನಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮಗೆ ಅಬ್ರಾಡಲ್ಲಿ ಏನೋ ಜಾಯಿಂಟ್ ವೆಂಚರನ್ನು ಮಾಡಬೇಕಾದ್ರೆ ಅದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಮಗೆ ಇಲ್ಲಿ ಹೆಲ್ಪ್ ಮಾಡ್ತವೆ ಅಂತ. ನೆಕ್ಸ್ಟ್ ಫೈನಾನ್ಸಿಂಗ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ಸ್. ಇಟ್ ಹೆಲ್ಪ್ಸ್ ಟು ದ ಇಂಪೋರ್ಟಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್ ಫೈನಾನ್ಸ್. ಸೊ ಈ ಇಂಪೋರ್ಟ್ ಮಾಡ್ಕೊತಿದ್ರೆ, ಎಕ್ಸ್ಪೋರ್ಟ್ ಮಾಡ್ತಿದ್ರೆ ಅಂದರೆ ನಿಮಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬೇಕಾಗಿದ್ದಾಗ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡಲಿಕ್ಕೂ ಕೂಡ ಮರ್ಚೆಂಟ್ ಬ್ಯಾಂಕಿಂಗ್ ಸರ್ವಿಸಸ್ಸು ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಲಾಸ್ಟ್ ಒನ್, ಫಾರಿನ್ ಕೊಲಾಬ್ರೇಷನ್ ಆ್ಯಂಡ್ ಅರೇಂಜ್ಮೆಂಟ್ಸ್. ಅಂದರೆ ಬೇರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಥವಾ ಫಾರಿನಲ್ಲಿ ನೀವು ಯಾವುದೋ ಕಂಪ್ನಿ ಜೊತೆ ಕೊಲಾಬ್ರೇಟ್ ಮಾಡ್ಕೊತೀರಾ, ಅರೇಂಜ್ಮೆಂಟ್ ಮಾಡ್ಕೊತೀರಾ, ಅಗ್ರಿಮೆಂಟ್ ಮಾಡ್ಕೊತೀರಾ, ಅಂದರೆ ಫ್ರಾಂಚೈಸಿಂಗು, ಲೀಸಿಂಗು ಯಾವುದೋ ಒಂದು ಮಾಡ್ಕೊತೀರಾ ಅಂತಂದರೆ, ಲೈಸೆನ್ಸಿಂಗು, ಫ್ರಾಂಚೈಸಿಂಗ್ ಏನೋ ಮಾಡ್ತಿದ್ದೀರಾ ಅಂತಂದರೆ ನಿಮ್ಗೆ ಏನು ಮಾಡುತ್ತೆ, ಈ ಮರ್ಚೆಂಟ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸು ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ದೀಸ್ ಆರ್ ಆಲ್ ದ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಮರ್ಚೆಂಟ್ ಬ್ಯಾಂಕಿಂಗ್. ಸೊ ಇಲ್ಲಿ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ನಾನು ಅದೇ ಹೇಳಿದೆ. ತುಂಬ ಸಿಂಪಲಾಗಿ ಹೇಳೋದಾದರೆ ಇದು ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನು, ಫೈನಾನ್ಷಿಯಲ್ ಸರ್ವಿಸಸ್. ಇದು ಮರ್ಚೆಂಟ್ ಬ್ಯಾಂಕಿಂಗ್ ಸರ್ವಿಸಸ್ ಯಾವುದು ಪರ್ಟಿಕ್ಯುಲರ್ ಬ್ಯಾಂಕ್ ಅಂತ ಏನಿಲ್ಲ. ಸೊ ಅದಕ್ಕೆ ಮರ್ಚೆಂಟ್ ಬ್ಯಾಂಕ್ ಅಂತಲೇ ಯಾವುದೇ ಬ್ಯಾಂಕ್ ಎಸ್ಟಾಬ್ಲಿಷ್ಮೆಂಟ್ ಆಗಿರೋದಿಲ್ಲ. ಅವ್ರು ಏನು ಮಾಡುತ್ತೆ, ಕಾಮನ್ ಆಗಿರೋ ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿರ್ಬೋದು, ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳು ಏನು ಮಾಡ್ತವೆ, ಈ ಒಂದು ಮರ್ಚೆಂಟ್ ಬ್ಯಾಂಕಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತವೆ. ಸೊ ಇಲ್ಲಿ ಮರ್ಚೆಂಟ್ ಬ್ಯಾಂಕಿಂಗ್ನ ಇಂಪಾರ್ಟೆಂಟ್ ವರ್ಕ್ ಏನಪ್ಪ ಅಂದರೆ, ಒಂದು ಲೈನಲ್ಲಿ ನಾವು ಹೇಳೋದಾದ್ರೆ ಮೀನಿಂಗನ್ನು ಹೇಳಿದ್ವಿ ಏನು, ಇಟ್ ಆಕ್ಟ್ ಆಸ್ ಇಂಟರ್ಮೀಡಿಯರಿ ಬಿಟ್ವೀನ್ ದ ಬಾರೋವರ್ ಆ್ಯಂಡ್ ಲೆಂಡರ್. ಸೊ ಲೆಂಡರ್ ಮತ್ತು ಬಾರೋವರ್ ಮಧ್ಯೆ ಒಂದು ಇಂಟರ್ಮೀಡಿಯರಿ ಆಗಿ, ಒಂದು ಮಿಡಲ್ ಮೆನ್ ಆಗಿ ವರ್ಕ್ ಮಾಡುತ್ತೆ. ಇದ್ರ ಮೈನ್ ಪರ್ಪಸ್ ಏನಪ್ಪ ಅಂದರೆ ಟು ಟ್ರಾನ್ಸ್ಫರ್ ದ ಕ್ಯಾಪಿಟಲ್ ಫ್ರಮ್ ದೋಸ್ ಹೂ ಪೊಸೆಸ್ ಇಟ್. ಸೊ ಯಾರ ಹತ್ರ ಕ್ಯಾಪಿಟಲ್ ಇದೆಯೋ ಅಂಥವ್ರ ಹತ್ರಲ್ಲುವಂಥ ಕ್ಯಾಪಿಟಲ್ನ ಯಾರಿಗೆ ನೆಸೆಸಿಟಿ ಇದೆಯೋ, ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಟ್ರಾನ್ಸ್ಫರ್ ಮಾಡುವಂಥ ಕೆಲಸವನ್ನು ಈ ಒಂದು ಮರ್ಚೆಂಟ್ ಬ್ಯಾಂಕಿಂಗು ಮಾಡುತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಸೊ ಅದಕ್ಕಾಗಿ
ಇಲ್ಲಿ ಮರ್ಚೆಂಟ್ ಬ್ಯಾಂಕಿಂಗ್ ಅಂದರೆ ನಮಗೆ ಕ್ಯಾಪಿಟಲ್ ಟ್ರಾನ್ಸ್ಫರ್ ಮಾಡುವಂಥದ್ದು ಮೇನ್ ಫಂಕ್ಷನ್ ಆಗಿರುತ್ತೆ ಅಂತ. ಸೊ ಇದು ಏನೆಲ್ಲ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ ಅಂತ ನಾವು ನೋಡಿದಾಗ ಮರ್ಚೆಂಟ್ ಬ್ಯಾಂಕಿಂಗ್ ಪ್ರೊವೈಡ್ ವಿತ್ ಅ ವೈಡ್ ರೇಂಜಸ್ ಆಫ್ ಸರ್ವಿಸಸ್ ಅಂತ ಹೇಳ್ತಾನೆ. ಏನೆಲ್ಲ ಸರ್ವಿಸಸ್ಸು ಕಾರ್ಪೊರೇಟ್ ಕೌನ್ಸಿಲಿಂಗ್ ಮಾಡುತ್ತೆ ಅಂತ. ಕಾರ್ಪೊರೇಟ್ ಕೌನ್ಸಿಲಿಂಗ್ ಇನ್ಕ್ಲೂಡ್ಸ್ ದ ಆಲ್ ಆಕ್ಟಿವಿಟೀಸ್ ಆರ್ ಇನ್ಕ್ಲೂಡೆಡ್ ಇನ್ ದ ಕಾರ್ಪೊರೇಟ್ ಕೌನ್ಸಿಲಿಂಗ್. ಸೊ ಕಾರ್ಪೊರೇಟ್ ಕೌನ್ಸಿಲಿಂಗಲ್ಲಿ ಮರ್ಚೆಂಟ್ ಬ್ಯಾಂಕಿಂಗ್ ಆಲ್ಮೋಸ್ಟ್ ಎಲ್ಲ ಆಕ್ಟಿವಿಟಿಗಳು ಕೂಡ ಇಲ್ಲಿ ಕವರ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಏನು ಮಾಡುತ್ತೆ, ಪ್ರಾಜೆಕ್ಟ್ ಕೌನ್ಸಿಲಿಂಗ್ ಮಾಡುತ್ತೆ. ಪ್ರಾಜೆಕ್ಟ್ ಕೌನ್ಸಿಲಿಂಗ್ ಅಂತ ನಾನು ಏನು ಹೇಳಿದೆ, ಪ್ರಿಪರೇಷನ್ ಆಫ್ ಪ್ರಾಜೆಕ್ಟ್ಸ್ ಆ್ಯಂಡ್ ಅಪ್ರೂವಲ್ ಫ್ರಮ್ ದ ಗೌರ್ಮೆಂಟ್. ಸೊ ಪ್ರಾಜೆಕ್ಟ್ನ ಪ್ರಿಪರೇಷನ್ ಮಾಡೋದ್ರಿಂದ ಹಿಡಿದು ಟಿಲ್ ಟು ದ ಅಪ್ರೂವಲ್ ಫ್ರಮ್ ದ ಗೌರ್ಮೆಂಟ್. ಸೊ ಗೌರ್ಮೆಂಟ್ ಅಪ್ರೂವಲ್ ಆಗೋವರೆಗೂ ಕೂಡ ಏನು ಮಾಡುತ್ತೆ, ಈ ಮರ್ಚೆಂಟ್ ಬ್ಯಾಂಕಿಂಗ್ ಅನ್ನೋದು ನಮಗೆ ಇಲ್ಲಿ ಹೆಲ್ಪ್ ಮಾಡುತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ಲೋನ್ ಸಿಂಡಿಕೇಟ್ ಮಾಡುತ್ತೆ. ಲೋನ್ ಸಿಂಡಿಕೇಷನ್ ಅಂತ ನಾನು ಆಲ್ರೆಡಿ ಹೇಳಿದೆ, ಹ್ಯೂಜ್ ಅಮೌಂಟ್ ಆಫ್ ಲೋನ್ಗಳು ನಮಗೆ ಬೇಕಾದಾಗ, ಲಾಂಗ್ ಟರ್ಮ್ ಹ್ಯೂಜ್ ಅಮೌಂಟ್ ಆಫ್ ಲೋನ್ಗಳು ಬೇಕಾದಾಗ ಐದರ್ ಮೇ ಬಿ ಇಟ್ ಪ್ರೊವೈಡೆಡ್ ಬೈ ದ ಸಿಂಗಲ್ ಬ್ಯಾಂಕ್ ಆರ್ ಸಿಂಡಿಕೇಟ್ಸ್ ಆಫ್ ಸಮ್ ಅದರ್ ಬ್ಯಾಂಕ್ಸ್. ಸೊ ಅದು ಒಂದೇ ಬ್ಯಾಂಕ್ನ ಪ್ರೊವೈಡ್ ಮಾಡ್ಬೋದು, ಅಥವಾ ಒಂದು 4-5 ಬ್ಯಾಂಕ್ ಅಥವಾ 2-3 ಬ್ಯಾಂಕ್ಗಳು ಸಿಂಡಿಕೇಟ್ ಮಾಡಿಕೊಂಡು ಲೋನ್ಸ್ಗಳನ್ನು ಪ್ರೊವೈಡ್ ಮಾಡ್ಬೋದು. ಆ ರೀತಿಯಾದ ಲೋನ್ಸ್ಗಳನ್ನು ಪ್ರೊವೈಡ್ ಮಾಡಲಿಕ್ಕೂ ಕೂಡ ಏನು ಮಾಡುತ್ತೆ, ಈ ಮರ್ಚೆಂಟ್ ಬ್ಯಾಂಕ್ ಅನ್ನೋದು ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಒನ್ ಇಶ್ಯೂ ಮ್ಯಾನೇಜ್ಮೆಂಟ್ ಅಂತ ಹೇಳಿದೆ. ಸೊ ಪಬ್ಲಿಕ್ಸ್ಗೆ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸು, ಡಿಬೆಂಚರ್ಸ್ ಆ್ಯಂಡ್ ಬಾಂಡ್ಸ್ ನೀವು ಇಶ್ಯೂ ಮಾಡ್ತಿದ್ದೀರಾ ಅಂತಂದಾಗ ಅದರ ಪ್ರೊಸೀಜರ್ಸ್ ಏನು ಬರುತ್ತೆ, ಸೆಬಿ ಗೈಡ್ಲೈನ್ಸ್ ಏನಿದೆ, ಇಶ್ಯೂ ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ, ಅದ್ರೂ ಫಸ್ಟ್ ಕಾಲ್ ಏನು ಮಾಡಬೇಕು, ಅಪ್ಲಿಕೇಶನ್ ಏನು ಮಾಡಬೇಕು, ಪ್ರಾಸ್ಪೆಕ್ಟರ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಫೈನಲ್ ಕಾಲ್ ಯಾವ ರೀತಿ ಮಾಡಬೇಕು, ಫಾರ್ ಫ್ಯೂಚರ್ ಯಾವಾಗ ಮಾಡಬೇಕು, ರೀಕಾಲ್ ಯಾವಾಗ ಮಾಡಬೇಕು, ಆ ಥರ ಪ್ರೊಸೀಜರ್ಸ್ ಏನಿದೆ, ಅದ್ರ ಗೈಡ್ಲೈನ್ಸ್ ಏನಿದೆ ಅನ್ನೋದು ಕೂಡ ನಮಗಿಲ್ಲಿ ಹೇಳೋದ್ರ ಮೂಲಕ ನಮಗೆ ಫ್ರೆಶ್ ಇಶ್ಯೂ ಮಾಡಲಿಕ್ಕೆ ಅಥವಾ ಇಶ್ಯೂ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ನಮಗೆ ಮರ್ಚೆಂಟ್ ಬ್ಯಾಂಕಿಂಗ್ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಹೇಳಿದೆ. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಕ್ಯೂರಿಟೀಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಸೊ ಈ ರೀತಿಯಾದ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮರ್ಚೆಂಟ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ನಮ್ಗೆ ಏನು ಮಾಡ್ತವೆ, ಗೈಡ್ ಮಾಡ್ತವೆ, ಅಡ್ವೈಸ್ ಮಾಡ್ತವೆ, ಸಜೆಷನ್ ಮಾಡ್ತವೆ ನಮಗೆ ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವುದು ವಿಚ್ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಆಫ್ ಸೆಕ್ಯೂರಿಟೀಸ್, ಯಾವುದು ಬೆಸ್ಟ್ ಪೋರ್ಟ್ಫೋಲಿಯೋ, ಯಾವುದು ತುಂಬ ಚೆನ್ನಾಗಿರೋ ಪೋರ್ಟ್ಫೋಲಿಯೋ ಇದೆ, ನಮಗೆ ಯಾವುದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ತುಂಬ ಪ್ರಾಫಿಟಬಿಲಿಟಿ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಮಗಿಲ್ಲಿ ಮರ್ಚೆಂಟ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸು ನಮಗೆ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಒನ್ ನೋಡೋದಾದರೆ ಅಡ್ವೈಸರಿ ಸರ್ವಿಸಸ್ ರಿಲೇಟಿಂಗ್ ಟು ದ ಮರ್ಜರ್ಸ್ ಆ್ಯಂಡ್ ಟೇಕನ್ ಓವರ್ಸ್ ಅಂತ ಹೇಳ್ತಾರೆ. ಯಾವುದಾದ್ರು ಒಂದು ಕಂಪ್ನಿ ಇನ್ನೊಂದು ಕಂಪ್ನಿ ಜೊತೆ ಮರ್ಜ್ ಆಗ್ತಿದೆ ಅಂತಂದರೆ, ಒಂದು ಕಂಪ್ನಿ ಇನ್ನೊಂದು ಕಂಪ್ನಿನ ಪರ್ಚೇಸ್ ಮಾಡ್ತಿದೆ ಅಂತಂದರೆ ಅದರ ಪ್ರೊಸೀಜರ್ಸ್ ಏನಿದೆ, ಅದಕ್ಕೆ ಫೀಸಿಬಿಲಿಟಿ ಏನಿದೆ, ಅದ್ರ ಬೆನಿಫಿಟ್ ಆಗುತ್ತಾ ಅಥವಾ ಅದರಿಂದ ನಮಗೆ ಪ್ರಾಬ್ಲಮ್ ಆಗುತ್ತಾ, ಅದ್ರ ಬಗ್ಗೆ ನಾವು ಯಾವ್ಯಾವ ಅಸೆಟ್ಗಳನ್ನ ನಾವು ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ಏನು ಮಾಡುತ್ತೆ, ಇಲ್ಲಿ ಮರ್ಚೆಂಟ್ ಬ್ಯಾಂಕಿಂಗು ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೋದು. ಅದ್ರ ಜೊತೆಗೆ ಆಫ್ಶೋರ್ ಫೈನಾನ್ಸನ್ನು ಕೂಡ ಮಾಡುತ್ತೆ, ಅಂದರೆ ಲಾಂಗ್ ಟರ್ಮ್ ಫಾರಿನ್ ಕರೆನ್ಸಿ ಲೋನ್ಸ್ಗಳನ್ನು ಕೊಡುತ್ತೆ. ಜಾಯಿಂಟ್ ವೆಂಚರ್ ಮಾಡ್ಕೊತಿದ್ದೀವಿ ಅಂತಂದರೆ ಅದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಫೈನಾನ್ಸಿಂಗ್ ಫಾರ್ ದ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಆಫ್ ಗೂಡ್ಸ್, ಯಾವುದೇ ಒಂದು ದೇಶದೊಂದಿಗೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡ್ತೀರಂದ್ರೆ ಅದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಫಾರಿನ್ ಕೊಲಾಬ್ರೇಷನ್ ಮಾಡ್ತಿದ್ದೀರಾ ಅಂದರೂ ಕೂಡ ನಮಗೆ ಫಾರಿನ್ ಕೊಲಾಬ್ರೇಷನ್ ಪ್ರೊಸೀಜರ್ಸ್ಗಳು ನಮಗೆ ಫಾಲೋ ಅಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಇಷ್ಟೆಲ್ಲ ಆಕ್ಟಿವಿಟಿಗಳು ನಮಗೆ ಮರ್ಚೆಂಟ್ ಬ್ಯಾಂಕಿಂಗ್ ಅನ್ನೋ ಫೈನಾನ್ಷಿಯಲ್ ಸರ್ವಿಸಸ್ಸಿಂದ ಪ್ರೊವೈಡ್ ಮಾಡುತ್ತೆ. ಓಕೆನಾ, ಅರ್ಥ ಆಗಿದೆ ಅಂದ್ಕೊತೀನಿ. ಓಕೆ, ಥ್ಯಾಂಕ್ ಯು.